ನಮಸ್ಕಾರ ಎಲ್ಲರಿಗೂ. ಇವತ್ತು ನವರಾತ್ರಿ ಸೀರೀಸ್ನ 2ನೇ ದಿನ. ಸೊ ಇವತ್ತಿನ ಬಣ್ಣ ಬಂದು ರೆಡ್ ಸ್ಯಾರಿ ಹಾಕಿದ್ದೀನಿ. ಆ್ಯಂಡ್ ಇವತ್ತಿನ ರೆಸಿಪಿ ಬಂದು ಪುಳಿಯೋಗರೆ, ಟ್ಯಾಮ್ರಿನ್ ರೈಸ್. ಸೊ ರೆಸಿಪಿ ನೋಡೋಣ ಬನ್ನಿ. ಪುಳಿಯೋಗರೆ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಜೀರಿಗೆ, ಕೊರಿಯಾಂಡರ್ ಸೀಡ್ಸ್, ಎಳ್ಳು, ಟ್ಯಾಮ್ರಿನ್ ಪಲ್ಪ್, ಅರಿಶಿನ ಪುಡಿ, ಒಣ ಕೊಬ್ಬರಿ, ಜಾಗರಿ, ಪೆಪ್ಪರ್, ಹಿಂಗ್, ಕರಿ ಲೀವ್ಸ್, ಸಾಸಿವೆ ಮತ್ತು ಮೆಂತ್ಯ ಮತ್ತು ಕಡಲೆಕಾಯಿ ಬೀಜ. ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ರೋಸ್ಟ್ ಮಾಡ್ಕೋಬೇಕು, ಪೌಡ್ರ್ ಮಾಡ್ಕೊಳ್ಳಿ. ಸೊ ಆ ಸ್ಪೈಸಸ್ ಜೊತೆಗೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಅದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸ್ಪೈಸಸ್ ಎಲ್ಲ ರೋಸ್ಟ್ ಆದಮೇಲೆ ಸಪ್ರೇಟಾಗಿ ಎಳ್ಳು ಮತ್ತು ಕೊಬ್ಬರಿನ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಫ್ರೈ ಆದಮೇಲೆ ಆಯಿಲ್ಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಮತ್ತು ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಹಿಂಗು ಇದಿಷ್ಟು ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ಮೇಲೆ ಹುಣಸೆಹಣ್ಣು ಆದಮೇಲೆ ನಾವು ಏನು ಡ್ರೈ ಸ್ಪೈಸಸ್ನ ಫ್ರೈ ಮಾಡಿದ್ವೋ ಅದನ್ನು ಪೌಡರ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಆ ಮಸಾಲೆ ಎಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ಉಪ್ಪು ಆದಮೇಲೆ ಸ್ವಲ್ಪ ಬೆಲ್ಲ ಆದಮೇಲೆ ಕೊನೆಗೆ ಎಳ್ಳು ಮತ್ತು ಕಾಯಿನೂ ನಾವೇನು ರೋಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಸ್ವಲ್ಪ ರುಬ್ಬಿಕೊಂಡು ಅದನ್ನು ಕೊನೆಯಲ್ಲಿ ಹಾಕ್ಕೊಂಡಿದ್ದೀನಿ. ನಮ್ಮನೆ ಸ್ಟೈಲಿನ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಸೊ ಇದನ್ನು ರೈಸ್ ಜೊತೆ ಮಿಕ್ಸ್ ಮಾಡಿ ನಮ್ಮನೆ ಶೈಲಿಯ ಪುಳಿಯೋಗರೆ ರೆಡಿಯಾಗಿದೆ. ಸೊ ದೇವರಿಗೆ ನೈವೇದ್ಯ ಮಾಡೋಣ. ಸೆಕೆಂಡ್ ಡೇ ರೆಸಿಪಿ ಕಂಪ್ಲೀಟ್ ಆಗಿದೆ. ಸೊ ಡೀಟೇಲ್ ರೆಸಿಪಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಈ ರೆಸಿಪಿ ಇಷ್ಟ ಆಗಿದ್ದರೆ, ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.